ಬಿದ್ದಂತ ಈ ಒಂದು ತೂಗು ಸೇತುವೆ ದುಬಾರಿಯಲ್ಲಿ ಒಂದು ತೂಗು ಸೇತುವೆ ಆಗಬೇಕು ಅಂತ ಹೇಳಿ ಇಲ್ಲಿನ ಅರಣ್ಯವಾಸಿಗಳ ಬೇಡಿಕೆ ಇತ್ತು, ಎಲ್ಲ ಶಾಸಕರ ಬೇಡಿಕೆ ಇತ್ತು, ಭಾಗದ ಜನರ ಬೇಡಿಕೆ ಇತ್ತು ಮತ್ತು ಅರಣ್ಯ ಇಲಾಖೆಯವರ ಬೇಡಿಕೆ ಸಹಿತ ಇತ್ತು. ಇವತ್ತು 7,30,00,000 ರೂಪಾಯಿ ವೆಚ್ಚದಲ್ಲಿ ಅರಣ್ಯ ಇಲಾಖೆ ಲೋಕೋಪಯೋಗಿ ಇಲಾಖೆಯ ಒಂದು ಸಹಯೋಗದಲ್ಲಿ ಇದು ಟೆಂಡರ್ ಆಗಿದೆ ಮತ್ತು ಇದಕ್ಕೆ ಇವತ್ತು ನಾನು ಶಂಕುಸ್ಥಾಪನೆ ಮಾಡ್ತಾ ಇದ್ದೇನೆ. ನಮ್ಮ ಶಾಸಕ ಮಿತ್ರರಾದಂಥ ಮಂತರ್ಗೌಡರು, ನಾನು ಅರಣ್ಯ ಸಚಿವನಾಗಿದ್ದಾಗಿನಿಂದ ಇಲ್ಲಿವರೆಗೆ ಸತತವಾಗಿ ಈ ತೂಗು ಸೇತುವೆ ಆಗಲೇಬೇಕು ಅಂತ ಹೇಳಿ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ರು. ಅದೇ ನಮ್ಮ ಚಂದ್ರಮೌಳಿಯವರಿದ್ದಾರೆ ಬರ್ತಾ ಇದ್ದಾಗ. ಸೊ ಹೀಗಾಗಿ ಇವತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಕಡೆಗಣಿಸುತ್ತಿರುವ ಶಾಸಕ ಪೊನ್ನಣ್ಣನಿಗೆ, ರೈತರನ್ನು ಕಡೆಗಣಿಸುತ್ತಿರುವ ಮಂತರಗೌಡನಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ನೀವೇ ಮುಂದೆ ನಿಂತು ಎಲ್ಲ ಮಾಡ್ತಾ ಇದ್ದೀರಾ ಹೇಳಿ. 5 ಜನ ಸತ್ತು ಹಾಗಾಗಿ ಸತ್ತವ್ರೆ ನೀವು ಹೋಗಿ ಹೇಳೋದಕ್ಕೆ ನೀತಿ ಇದೆ, ನೀತಿ ಇದೆ. ಯಾರ್ಯಾರು ಏನ್ ಮಾಡಿದ್ದಾರೆ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ. ಭಾಗದಲ್ಲಿ ವೀರ ಮರಣವನ್ನ ಹೊಂದಿರುವಂತಹ ಅರ್ಜುನನ ಸ್ಮಾರಕ ಇದೀಗ ನಾಡಿಗೆ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಅರ್ಜುನನ ಸ್ಮಾರಕವನ್ನ ಅನಾವರಣಗೊಳಿಸೋಣ. ಇದೀಗ ಅರ್ಜುನನ ಸ್ಮಾರಕಕ್ಕೆ ಪೂಜೆ ಸಲ್ಲಿಸುತ್ತದೆ. ತದನಂತರದಲ್ಲಿ ಅರ್ಜುನನಿಗೆ ಪುಷ್ಪಾರ್ಚನೆಯೂ ಕೂಡ ನಡೆಯಲಿದೆ. ಇದೀಗ ಅರ್ಜುನನಿಗೆ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಭಾಗದಲ್ಲಿ ವೀರ ಮರಣವನ್ನ ಹೊಂದಿರುವಂತಹ ಅರ್ಜುನನ ಸ್ಮಾರಕ ಇದೀಗ ನಾಡಿಗೆ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ಅರ್ಜುನನ ಸ್ಮಾರಕವನ್ನ ಅನಾವರಣಗೊಳಿಸೋಣ. ಇದೀಗ ಅರ್ಜುನನ ಸ್ಮಾರಕಕ್ಕೆ ಪೂಜೆ ಸಲ್ಲಿಸುತ್ತದೆ. ತದನಂತರದಲ್ಲಿ ಅರ್ಜುನನಿಗೆ ಪುಷ್ಪಾರ್ಚನೆಯೂ ಕೂಡ ನಡೆಯಲಿದೆ. ಇದೀಗ ಅರ್ಜುನನಿಗೆ
ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಕೂಡ ನಡೆಯಲಿದೆ. ಭೀಮ್ ಆನೆ ಅನೇಕ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಲ್ಲಿ ಅರ್ಜುನ ಇವತ್ತು ಬರೀ ಆನೆ ಸೆರೆಹಿಡಿಯೋದಂತಂದ್ರೆ ಅಲ್ಲೇ ಅಷ್ಟೇ ಅಲ್ಲ, ಹುಲಿ ಯಾವುದು ಹುಲಿ ದಾಳಿಯಿಂದ ಅನೇಕ ಜನರಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಹುಲಿ ಸೆರೆ ಹಿಡಿಯಲಿಕ್ಕೂ ಅರ್ಜುನ ಆನೆಯ ಒಂದು ಸಹಕಾರ ನಮಗೆ ಸಿಕ್ಕಿದೆ. ಹೀಗಾಗಿ ಇವತ್ತು ನಾವೇನು ಪ್ರಶಸ್ತಿ ಘೋಷಣೆ ಮಾಡಿದ್ದೇವೆ, ಹೋದ ವರ್ಷ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಇವತ್ತದು ಅತ್ಯಂತ ಮಹತ್ವದಾದಂಥ ಪ್ರತಿಷ್ಠಿತ ಪ್ರಶಸ್ತಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನು ಭೀಮ್ ಆನೆಯ ಒಂದು ಕಾರ್ಯಾಚರಣೆಯಲ್ಲಿ ಅದು ಭಾಳಷ್ಟು ಜನ ತೊಂದರೆಯನ್ನು ಕೊಡ್ತಾ ಇತ್ತು. ಅಂಥ ಪುಂಡಾನೆಗಳು ಹಿಡಿಯುವಂಥದ್ರಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿದಂಥ ಮಾವುತರಿಗೆ ಗುಂಡ್ಯ ಅಂತೇಳಿ ಒಬ್ಬ ಮಾವುತ, ನಂಜುಂಡಸ್ವಾಮಿ ಅನ್ನುವಂಥ ಒಂದು ಕಾವಾಡಿಗ, ಅವರಿಬ್ಬರಿಗೆ ನಾವು ಅರ್ಜುನ ಆನೆ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಆ ಪ್ರಶಸ್ತಿ ಈ ವರ್ಷ ನಾವು ಮುಂದುವರಿಸ್ತೇವೆ. ಮತ್ತು ಇವತ್ತು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕಾವಾಡಿಗರಿಗೆ ಮಾತ್ರ ಕೂಡ ಅದು ಎಷ್ಟು ಅಭಿಮಾನ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಬಿಟ್ಟು ಬದುಕ್ತಾನೆ ನಾನು. ಅದು ಯಾವನ ಮಾತಾಡ್ಬಿಟ್ಟ ಹೆಂಗೆ ಎಂತೆಂಥ ಮಾತುಗಳು ಗೊತ್ತಾಗುತ್ತೆ ಅಲ್ಲಿ. ಏನ್ ಮಾತಾಡಿದ್ರಿ ಹೇಳಿ ಸರ್. ಸರ್ ಅದು ಹೇಳ್ಬೋದು ಸರ್, ಬಟ್ ಅದು ಇಲಾಖೆ ಮುಂದೆ ಅದು ತಪ್ಪದು. ಅಲ್ಲ ಹೇಳಿ, ನಿಮಗೆ ನೋವು ಏನಾಗಿದೆ ಹೇಳಿ. ಅಷ್ಟು ನೋವಾಗಿದೆ ಸರ್, ಇವತ್ತು ಕೂಡ ಕೊರಗ್ತಾನೆ ಇದ್ದೀನಿ. ಹೇಳಿ ಅರ್ಜುನನ್ ಮುಂದೆ ಹೇಳಿ. ಸರ್ ಅದಕ್ಕೆ ಪರಿಹಾರ ಬೇಕಾದ್ರೆ ಕೊಡ್ತೀನಿ ಹೇಳ್ತಾ ಇರ್ಬೇಕಾರೆ. ಅಲ್ಲ ಅರ್ಜುನನ್ ಮುಂದೆ ಹೇಳಿ ಏನು ನೋವಾಗಿದೆ. ಹಂಗಲ್ಲ, ನೀವು ಪರಿಹಾರ ಕೊಡ್ಸಿದ್ರೆ ಹೇಳ್ತಾ ಇರ್ಬೇಕಾರೆ ಈಗ ಅವರು ಪರಿಹಾರ ಅಲ್ಲ, ಮನಸ್ಸಿಗೆ ಏನು ನೋವಾಗಿದೆ ಹೇಳಿ. ಮನಸ್ಸಿಗೆ ನೋವು ಸರ್, ಅದು ವೇಸ್ಟ್ ನೀವುಗಳೇ ಸರ್, ಹೇಳ್ಕೊಂಡ್ರೆ ಮಾಧ್ಯಮದವರೇ ಅರ್ಧ ತಂದ್ಬಿಟ್ಟಿದ್ರ. ಹೇಳ್ಕೊಂಡ್ರೆ ಬೆಟ್ಟ ಸರ್ ಅದು. ಸಾಕವ ಇನ್ನು ಸಾಕು, ನನ್ನ ಜೀವನ ಸಾಕು. ಬೇಕಾದ್ರೆ ಇವತ್ತೇ ತಿರೋಗ್ತೀನಿ, ನನ್ನ ಜೀವನನೇ ಬೇಡ ಸ್ವಾಮಿ. ಎಷ್ಟು ಕಷ್ಟಪಟ್ಟೆ ನಾನು ಈ ಅಗ್ನಿ ಸಂಸ್ಥೆ ತೆಗೆದು ಎಷ್ಟು ಕಷ್ಟಪಟ್ಟೆ ನಿಮಗೆ ಗೊತ್ತದು. ಅಲ್ಲ ಬೇರೆ ಏನು ಬೇಕಾದ್ರೆ ಹೇಳ್ಬೋದು, ಅಲ್ಲ ಏನು ಬೇಕಾದ್ರೆ ಹೇಳ್ಬೋದು. ನಾವು ಪಟ್ಟ ಕಷ್ಟ ದುಡ್ಡು ಗೊತ್ತು. ಎಲ್ಲರೂ ಬರೋದಿಲ್ಲ.